ಪ್ರಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ಇಂದು 10ನೇ ತರಗತಿಯ ಈ ಒಂದು ಅವಧಿಯಲ್ಲಿ, ಕನ್ನಡ ಅವಧಿಯಲ್ಲಿ ನಾವು ಒಂದು ಸಣ್ಣ ಪ್ರವಾಸವನ್ನು ಮಾಡಿಕೊಂಡು ಬರೋಣ. ಹೌದು, ನಾವು 8ನೇ ತರಗತಿಯಲ್ಲಿ ಮತ್ತು 9ನೇ ತರಗತಿಯಲ್ಲಿ ಪ್ರವಾಸವನ್ನು ಮಾಡ್ಕೊಂಡು ಬಂದ್ವಿ. 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ ಅಂತ ಕನ್ನಡ ನಾಡಿನ ಒಂದು ತಲಕಾಡಿನ ಒಂದು ಗಂಗರ ಸಾಮ್ರಾಜ್ಯದ ಪ್ರವಾಸವನ್ನು ಮಾಡ್ಕೊಂಡು ಬಂದ್ವಿ. ಹಾಗೆ 9ನೇ ತರಗತಿಯಲ್ಲಿ ನಾವು ಬೆಡಗತಾನ ಜಯಪುರ ಅನ್ನುವಂತಹ ಒಂದು ಪ್ರವಾಸವನ್ನು ಮಾಡ್ಕೊಂಡು ಬಂದಿದ್ವಿ. ಅದೇ ಥರನಾಗಿ ಈ ವರ್ಷ ಈ ತರಗತಿಯಲ್ಲಿ ನಾವು ಏನು ಅಂದ್ರೆ ನೋಡ್ರಿ, ಪ್ರವಾಸದ ಪ್ರಕಾರಗಳನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಹೋದ ವರ್ಷ. ಏನು ಅಂತಂದ್ರೆ, ಪ್ರವಾಸ ಅಂತಂದ್ರೆ ನೋಡಿ ಬರುವಂತಹದ್ದು, ಸುತ್ತಮುತ್ತಲಿರುವಂತಹ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸಂದರ್ಶಿಸಿ ಹೋಗಿ ಬರುವಂಥದ್ದು. ಅದು ಪ್ರಾಕೃತಿಕ ಸೌಂದರ್ಯವಾಗಿರ್ಬೋದು, ಐತಿಹಾಸಿಕದ ಹಿನ್ನೆಲೆ ಆಗಿರ್ಬೋದು, ಏನೇ ಆಗಿರ್ಬೋದು, ಶಿಲ್ಪಕಲೆ ಏನೇ ಆಗಿರ್ಬೋದು, ಅವುಗಳಿಗೆ ಹೋಗಿ ಭೇಟಿ ನೀಡಿದಾಗ ಮನಸ್ಸಿಗೆ ಏನಾಗ್ತೈತಿ, ಉಲ್ಲಾಸ ಸಂತೋಷಗಳಾಗ್ತಾವೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ವಿ. ಅದೇ ಥರನಾಗಿ ಈ ವರ್ಷ ಪ್ರವಾಸದ ಪ್ರಕಾರಗಳನ್ನು ಕೂಡ ಹೇಳಿದ್ವಿ. ಪ್ರವಾಸದ ಪ್ರಕಾರಗಳಲ್ಲಿ ಬಂದಾಗ ಮೊದಲನೇದಾಗಿ ದೇಶೀಯ ಪ್ರವಾಸ, ರಾಷ್ಟ್ರೀಯ ಪ್ರವಾಸ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸ ಅಂತ 3 ಭಾಗಗಳನ್ನಾಗಿ ಮಾಡ್ಕೊತೀವಿ. ದೇಶೀಯ ಅಂತಂದ್ರೆ ನಮ್ಮ ದೇಶದಲ್ಲೇ ನಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ರೆ ದೇಶೀಯ ಪ್ರವಾಸ, ರಾಷ್ಟ್ರೀಯ ಪ್ರವಾಸ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸ. ದೇಶೀಯ ಅಂತ ನಮ್ಮ ನಾಡಿನೊಳಗೆ ಹೋಗೋದು, ರಾಷ್ಟ್ರೀಯ ಅಂತಂದ್ರೆ ನಮ್ಮ ದೇಶದೊಳಗೆ ಹೋಗೋದು, ಅಂತಾರಾಷ್ಟ್ರೀಯ ನಮ್ಮ ದೇಶವನ್ನು ಬಿಟ್ಟು ಹೊರದೇಶಕ್ಕೆ ಹೋಗ್ತೀವಲ್ವ, ಅಂತಾರಾಷ್ಟ್ರೀಯ ಪ್ರವಾಸ ಅಂತ ಕರೀತಾರೆ. ಇನ್ನೂ ಇದಕ್ಕೂ ಇನ್ನೂ ಹೇಳಬೇಕು ಅಂತ ಅರ್ಥ ಆಗುವಾಗೆ ಕ್ಷೇತ್ರ ದರ್ಶನ ಅಂತ ಬರ್ತೈತಿ, ತಾಲೂಕಾ ದರ್ಶನ ಅಂತ ಬರ್ತೈತಿ. ಒಂದು ಸ್ಥಳಗಳಿಗೆ ಪಿಕ್ನಿಕ್ ಅಂತೀವಲ್ವ, ಅವಕ್ಕೆ ಹೋದಾಗ ಏನಂತೀವಿ, ಅದಕ್ಕೆ ಕ್ಷೇತ್ರ ದರ್ಶನ ಅಂತೀವಿ. ಆಮೇಲೆ ಏನು ಬಂದುಬಿಟ್ಟು ತಾಲೂಕಾ ದರ್ಶನ, ಒಂದು ತಾಲೂಕುಗಳಿಗೆ ಭೇಟಿ ಹೋಗಿ ಅಲ್ಲಿರುವಂಥ ವಿಶೇಷತೆಗಳ ಬಗ್ಗೆ ಅಧ್ಯಯನವನ್ನು ನೋಡುವುದಕ್ಕೆ ಏನಂತೀವಿ, ತಾಲೂಕಾ ದರ್ಶನ ಅಂತೀವಿ. ತದನಂತರದಲ್ಲಿ ಹೋಗ್ಬಿಟ್ಟು ಜಿಲ್ಲಾ ದರ್ಶನ, ರಾಜ್ಯ ದರ್ಶನ, ದೇಶ ದರ್ಶನ ಮತ್ತು ಅಂತಾರಾಷ್ಟ್ರೀಯ ದರ್ಶನ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳನ್ನು ನೋಡೋದು, ಹಾಗೆ ನಮ್ಮ ದೇಶದಲ್ಲಿ ಬರುವಂಥ ಎಲ್ಲ ರಾಜ್ಯಗಳ ಪ್ರವಾಸವನ್ನು ಕೈಗೊಳ್ಳೋದು, ಹಾಗೆ ಏನು ಅಂತಂದರೆ ದೇಶದಲ್ಲಿ ಬರುವಂಥ ಒಟ್ಟು ಪ್ರಪಂಚದಲ್ಲಿ ಬರುವಂಥದ್ದು ಎಲ್ಲದನ್ನು ರಾಷ್ಟ್ರಗಳ ವೀಕ್ಷಣೆಯನ್ನು ಮಾಡೋದಕ್ಕೆ ಕೂಡ ಅಂತಾರಾಷ್ಟ್ರೀಯ ಪ್ರವಾಸ ಅಂತ ನಾವು ಸ್ಥೂಲವಾಗಿ 4-5 ಪ್ರಕಾರಗಳನ್ನು ಮಾಡ್ಕೊತೀವಿ. ಈಗ ಇದೇನು ಅಂತಂದರೆ, ನಮಗೆ ಪ್ರವಾಸದ ಒಂದು ಅನುಭವನ ಅನಿಸ್ತೈತಿ. ಯಾವಾಗ ನೋಡಿದ್ವಿ ನಾವು ದೇಶೀಯ ನಮ್ಮ ನಾಡಿನ ಪ್ರವಾಸವನ್ನು ಮಾಡಿದ್ದು 8ನೇ ತರಗತಿಯಲ್ಲಿ, ಆಮೇಲೆ ಬೇರೆ ರಾಜ್ಯದ್ದು ಪ್ರವಾಸವನ್ನು ಮಾಡಿದ್ದು 9ನೇ ತರಗತಿಯಲ್ಲಿ. ಈಗ 10ನೇ ತರಗತಿಯಲ್ಲಿ ನಾವೇನು ನೋಡಾಕತ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಪ್ರವಾಸವನ್ನು ಹೊರತಾಗಿ ನೋಡಾಕತ್ತೀವಿ. ಏನು ಅಂದರೆ 8ನೇ ತರಗತಿಯ ಪಾಠವನ್ನು, ತಲಕಾಡಿನ ಪಾಠವನ್ನು ಹಿರೇಮಲ್ಲೂರು ಈಶ್ವರನವರು ಬರೆದಿದ್ದರು. 9ನೇ ತರಗತಿಯ ತಲಕಾಡಿನ ಬೆಡಗತಾನ ಜಯಪುರ ಶಿವರಾಮ್ ಕಾರಂತರು ಬರೆದಿದ್ದರು. ತದನಂತರದಲ್ಲಿ ಈಗ ನಾವು ಪ್ರಸ್ತುತ ಅಭ್ಯಾಸ ಮಾಡಕೊಂಡಂಥ ಪಾಠ ಲಂಡನ್ ನಗರ. ಎಂಥ ನಗರ? ಲಂಡನ್ ನಗರ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಪ್ರವಾಸದ ಪ್ರಕಾರಕ್ಕೆ ಸೇರುವಂಥ ಈ ಒಂದು ಪಾಠವನ್ನು ಬರೆದಿರುವವರು ನಿಮ್ಮೆಲ್ಲರ ನೆಚ್ಚಿನ ಕವಿ, ನಿಮ್ಮ ಜಿಲ್ಲೆಯವರಾದಂಥವರೇ, ಪಕ್ಕದ ತಾಲೂಕಿನವರಾದಂಥ ಸವಣೂರು ತಾಲೂಕಿನ ವಿಕ್ರು ಗೋಕಾಕ್ ಅವರು ಬರೆದಿರುವಂತಹ ಲಂಡನ್ ನಗರ ಸಮುದ್ರದ ಆಚೆಗಳು ಅನ್ನುವಂಥ ಒಂದು ಕೃತಿಯಿಂದ ನಾವು ಈ ಪ್ರಸ್ತುತ ಪಾಠವನ್ನು ಆಯ್ಕೆ ಮಾಡ್ಕೊಂಡಿವಿ ಅಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಒಂಥರ ನಿಮಗೂ ಕೂಡ ಹೆಮ್ಮೆನೆ, ಹಾವೇರಿ ಜಿಲ್ಲೆಯವರು ಸವಣೂರು ತಾಲೂಕಿನ ನಿಮ್ಮ ಪಕ್ಕದ ತಾಲೂಕಿನವರೇ ಬರೆದಿರುವಂತಹ ಒಂದು ಸಮುದ್ರದಾಚೆ ಅನ್ನುವಂಥ ಕೃತಿಯಿಂದ ಪ್ರಸ್ತುತ ಲಂಡನ್ ನಗರ ಒಂದು ಪಾಠವನ್ನು ನಾವೇನು ಮಾಡ್ಕೊಂಡಿವಿ, ಇವತ್ತು ಅಭ್ಯಾಸಕ್ಕಂತ ಆಯ್ಕೆ ಮಾಡ್ಕೊಂಡಿವಿ. ಹಾಗಾದರೆ ಮಕ್ಕಳ, ನೀವೆಲ್ಲ ಇವತ್ತು ಏನು ಮಾಡ್ಬಾರಣ, ಲಂಡನ್ ನಗರಕ್ಕೆ ಹೋಗಿ ಬರುವ. ಲಂಡನ್ ನಗರ ಹೇಗಿದೆ, ಲಂಡನ್ ನಗರದ ವೀಕ್ಷಣೆಯಲ್ಲಿ ಬರುವಂಥ ಪ್ರತಿಯೊಂದು ಸ್ಥಳಗಳ ಬಗ್ಗೆ, ಅಲ್ಲಿ ಇರುವಂಥ ಜನಜೀವನದ ಬಗ್ಗೆ, ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ಎಲ್ಲವನ್ನು ಸ್ಥೂಲವಾಗಿ ಕವಿ ಹೇಳ್ತಾ ಹೋಗ್ತಾರೆ. ನಾವು ಹಾಗಾದರೆ ಇವತ್ತು ಲಂಡನ್ ನಗರಿಗೆ ಹೋಗಿ ಬರೋಣ. ಅದಕ್ಕೂ ಮುಂಚೆ ವಿಕ್ರು ಗೋಕಾಕ್ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ವಿಕ್ರು ಗೋಕಾಕ್ ಅವರು, ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಕಾಲ 1909, ಸವಣೂರು ತಾಲೂಕು, ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದಂಥ ಇವರು. ಇವರ ಕೃತಿಗಳು ಯಾವ್ಯಾವ ಅಂತಂದ್ರೆ ಪಯಣ, ಇಜ್ಜೋಡು, ಉಗಮ, ಸಮರಸವೇ ಜೀವನ, ದ್ಯಾವ ಪೃಥ್ವಿ, ಸಮುದ್ರ ಗೀತೆಗಳು, ಸಮುದ್ರದಾಚೆ ಎನ್ನುವಂತಹ ಗೀತೆಗಳ ಏನಂತಂದ್ರೆ ಇವೆಲ್ಲ ಸಮುದ್ರದ ಗೀತೆಗಳು, ಸಮುದ್ರದಾಚೆ, ಸಮುದ್ರದೀಚೆ ಎನ್ನುವಂಥ ಕೃತಿಗಳು ಪ್ರವಾಸ ಅನುಭವದ ಕೃತಿಗಳಾಗಿವೆ. ವಿನಾಯಕ ಎಂಬ ಕಾವ್ಯನಾಮದಿಂದ ಹೆಸರಾಗಿರುವಂತಹ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರು 1909 ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದಂಥವರು.
ಪುಣೆಯ ಫರ್ಗ್ಯೂಸನ್ ಕಾಲೇಜು, ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸಿದಂಥ ಇವರು ಹಾಗೂ ಬೆಂಗಳೂರಿನ ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಂದಾದಂತಹ ಈ ವಿಕ್ಟರ್ ಗೋಕಾಕ್ ಅವರು ಬರೆದಿರುವಂತಹ ಕೃತಿಗಳೆಂದರೆ ಸಮುದ್ರ ಗೀತೆಗಳು, ಸಮುದ್ರದಾಚೆ, ಸಮುದ್ರದೀಚೆ, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧೂ ರಶ್ಮಿ ಅನ್ನುವಂತಹ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರು ಬರೆದಿರುವಂತಹ ದ್ಯಾವ ಪೃಥ್ವಿ ಅನ್ನುವಂಥ ಕೃತಿಗೆ ಏನು ಸಿಕ್ಕಿತ್ತಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅಲ್ಲದೆ ಸಮಗ್ರ ಸಾಹಿತ್ಯಕ್ಕಾಗಿ ಇವರು ಬರೆದಿರುವಂಥ ಎಲ್ಲ ಸಮಗ್ರಗಳನ್ನು ಒಟ್ಟಾಗಿ ಸೇರಿಸಿದಾಗ ಇವ್ರಿಗೆ ಏನು ಸಿಕ್ಕೈತಿ ಅಂತಂದರೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಗೌರವ ಡಿಗ್ರಿ ಪದವಿ ಕೂಡ ಪಡೆದಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಹಾಗೆ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯು ಕೂಡ ಇವರು ಏನಾಗಿದೆ ಅಂದರೆ ಭಾಜನರಾಗಿದ್ದಾರೆ. ಭಾರತ ಸರ್ಕಾರವು ಇವರಿಗೆ ಪದ್ಮಶ್ರೀ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇಲ್ಲಿ ವಿದ್ಯಾರ್ಥಿಗಳೇ ಏನು ಅಂತಂದ್ರೆ ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಕೂಡ ಇವರು ಒಬ್ಬರು. ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಏನು ಸಿಕ್ತು ಅಂದರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಜೊತೆಗೆ ದ್ಯಾವ ಪೃಥ್ವಿ ಅನ್ನುವಂತಹ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಅಲ್ಲದೆ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳು ಇವರಿಗೆ ಏನು ಕೊಡ್ತು ಅಂದ್ರೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಇವ್ರನ್ನ ಗೌರವಿಸಿತು. ಹಾಗೆ ಇವರು ನೋಡ್ರಿ ಹೇಳ್ತಾರೆ ಮುಂದೆ ಬಂದು ಇವರು ಬರೆದಿರುವಂತಹ ಒಂದು ಇದು ಸಮುದ್ರದಾಚೆಗಳು ಅನ್ನುವಂಥ ಒಂದು ಕೃತಿ, ಪ್ರವಾಸದ ಅನುಭವ. ಆ ಅನುಭವದ ಇದನ್ನ ಏನು ಮಾಡಾಕತ್ತೀವಿ ಇವತ್ತು ನಾವು ಲಂಡನ್ ನಗರ ಅನ್ನುವಂಥ ಒಂದು ಪಾಠವನ್ನು ಆಯ್ಕೆ ಮಾಡ್ಕೊಂಡು ನಮಗೆ ಅಭ್ಯಾಸಕ್ಕೆ ಹಚ್ಚಿದ್ದಾರೆ. ಶ್ರೀಯುತರು 1936ರಲ್ಲಿ ಲಂಡನ್ ನಗರ ಪ್ರವಾಸ ಕೈಗೊಂಡಿದ್ದಾಗ ಇವರು 1936ರಲ್ಲಿ ಸ್ವತಂತ್ರ ಪೂರ್ವದಲ್ಲಿ 1936ರಲ್ಲಿ ಎಲ್ಲಿಗೆ ಹೋಗಿದ್ರು ಅಂದ್ರೆ ಲಂಡನ್ ನಗರ ಪ್ರವಾಸವನ್ನು ಕೈಗೊಂಡಿದ್ದರು. ಅಲ್ಲಿನ ಅನುಭವಗಳನ್ನು ತಮ್ಮ ಸಮುದ್ರದಾಚೆಯಿಂದ ಎಂಬ ಗ್ರಂಥದಿಂದ ನಿರೂಪಿಸಿದ್ದಾರೆ. ಲಂಡನ್ ನಗರದ ಸೌಂದರ್ಯ ಮತ್ತು ಅಲ್ಲಿಯ ಜೀವನವನ್ನು, ಪ್ರಾರ್ಥನಾ ಮಂದಿರ, ಮಹಾಪುರುಷರ ಸ್ಮಾರಕವಾದ ವೆಸ್ಟ್ಮಿನಿಸ್ಟರ್ ಅಬೆಯ ವಿಷಯವನ್ನು ಇಲ್ಲಿ ಈ ಲೇಖನದಲ್ಲಿ ಸುಂದರವಾಗಿ ಪರಿಚಯಿಸಿದ್ದಾರೆ. ಅಲ್ಲಿನ ವಿಷಯಗಳು, ಅಲ್ಲಿನ ಜನರ ಜೀವನಗಳಾಗಿರ್ಬೋದು, ಅಲ್ಲಿ ಸತ್ತವರ ಸ್ಮಾರಕ ಅಂತ ಇರುವಂಥ ವೆಸ್ಟ್ಮಿನಿಸ್ಟರ್ ಅಬೆ ಆಗಿರ್ಬೋದು, ಆಮೇಲೆ ಲಂಡನ್ ನಗರದ ಒಂದು ಸೌಂದರ್ಯ ಎಲ್ಲವನ್ನು ತಮ್ಮ ಇದರ ಮೂಲಕ ಏನಪ್ಪ ಅಂತಂದ್ರೆ ತಮ್ಮ ಪ್ರವಾಸದ ಅನುಭವವನ್ನು ಈ ಒಂದು ಸಮುದ್ರದಾಚೆ ಅನ್ನುವಂಥ ಕೃತಿಯಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ವಿಕ್ಟರ್ ಗೋಕಾಕ್ ಅವರು ಈ ಪಾಠವನ್ನು ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಿ ಸಂಗ್ರಹಿಸಿ ನಮಗೆ ಅಭ್ಯಾಸಕ್ಕಂತ ನಿಗದಿಪಡಿಸಿದ್ದಾರೆ. ಇಲ್ಲಿ ಬರುವಂಥ ಈ ನಮ್ಮ ಪಾಠವನ್ನು ಅಭ್ಯಾಸವನ್ನು ಮಾಡ್ತಿರ್ಬೇಕಾದ್ರೆ ಬರುವಂಥ ಕೆಲವೊಂದು ಪಠ್ಯಾಧಾರ ಟಿಪ್ಪಣಿಗಳು, ಆ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅವುಗಳನ್ನು ನೋಡೋಣ. ಗೋಲ್ಡ್ ಸ್ಮಿತ್ ಅನ್ನುವಂಥದ್ದು ಒಂದು ಅಲ್ಲಿ ಶಬ್ದ ಬರ್ತೈತಿ. ಈ ಗೋಲ್ಡ್ ಸ್ಮಿತ್ ಅನ್ನುವಂಥವ್ರು ಯಾರು, ಏನು ಇವ್ರ ಬಗ್ಗೆ ಹಿನ್ನೆಲೆ ಅಂತಂದಾಗ 1728ರಲ್ಲಿ ಐರ್ಲೆಂಡಿನಲ್ಲಿ ಜನಿಸಿದ ಪ್ರಸಿದ್ಧ ಲೇಖಕ ಗೋಲ್ಡ್ ಸ್ಮಿತ್. 1728ರಲ್ಲಿ ಐರ್ಲೆಂಡ್ ದೇಶದಲ್ಲಿ ಜನಿಸಿದಂಥ ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ಲೇಖಕ ಯಾರು ಅಂತಂದರೆ ಗೋಲ್ಡ್ ಸ್ಮಿತ್. ಗ್ಲಾಡ್ಸ್ಟೋನ್ 1809ರಲ್ಲಿ ಲಿವರ್ಪೂಲ್ನಲ್ಲಿ ಜನಿಸಿದ 19ನೇ ಶತಮಾನದ ಪ್ರಸಿದ್ಧ ಬ್ರಿಟಿಷ್ ರಾಜತಂತ್ರಜ್ಞ. 4 ಸಾರಿ ಇಂಗ್ಲೆಂಡಿಗೆ ಪ್ರಧಾನಿಯಾದಂಥವನು ಯಾರಂದ್ರೆ ಗ್ಲಾಡ್ಸ್ಟೋನ್ ಅನ್ನುವಂಥವನು 4 ಬಾರಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಂಥ ಒಬ್ಬ ವ್ಯಕ್ತಿ. ಡಿಸ್ರೇಲಿ ಈತ ಯಾರು, 1804ರಲ್ಲಿ ಲಂಡನ್ನಲ್ಲಿ ಜನಿಸಿದಂಥ ಈತ ಬ್ರಿಟಿಷ್ ರಾಜಕಾರಣಿ ಮತ್ತು ಲೇಖಕ. ಡಿಸ್ರೇಲಿ ಅನ್ನುವಂಥವನು ಬ್ರಿಟಿಷ್ ರಾಜಕಾರಣಿನೂ ಹೌದು, ಜೊತೆಗೆ ಲೇಖಕನೂ ಕೂಡ ಹೌದು. ಕ್ಲಿಪ್ಪಿಂಗ್ 1865ರಲ್ಲಿ ಸ್ಟಾಫರ್ಡ್ ಶೈಲಿನಲ್ಲಿ ಜನಿಸಿದ ಈತ ಇಂಗ್ಲೆಂಡಿನ ಪ್ರಸಿದ್ಧ ಲೇಖಕ. ಜಾನ್ಸನ್ ಗೊತ್ತು ನಿಮಗೆ ಸರ್. ಜಾನ್ಸನ್ ಒಂದು ದೊಡ್ಡ ಕಂಪನಿ ಇದೆ, ಕಂಪನಿಯ ಮಾಲೀಕರು ನೀವು ನೋಡೋಣ. ಜಾನ್ಸನ್ 1709ರಲ್ಲಿ ಸ್ಟಾಫರ್ಡ್ ಶೈಲಿನಲ್ಲಿ ಜನಿಸಿದಂಥ ಈತನು ಕೂಡ ಇಂಗ್ಲಿಷ್ ಒಬ್ಬ ಪ್ರಸಿದ್ಧ ಲೇಖಕನು ಹೌದು. ಡ್ರೈಡನ್ 1631ರಲ್ಲಿ ಇಂಗ್ಲೆಂಡಿನಲ್ಲಿ ಜನಿಸಿದಂಥ ಪ್ರಸಿದ್ಧ ವಿಮರ್ಶಕ ಮತ್ತು ಭಾಷಾಂತರಕಾರಕ ಡ್ರೈಡನ್. ವರ್ಡ್ಸ್ವರ್ತ್ ಪ್ರಸಿದ್ಧ ಕವಿ, ನಿಸರ್ಗ ಕವಿನೇ ಅಂತ ಕರಿತೀವಿ. 18ನೇ ಶತಮಾನದಲ್ಲಿ ಇದ್ದಂತಹ ಮಹೋನ್ನತ ಆಂಗ್ಲ ಕವಿ, ಬ್ರಿಟನ್ ರಾಷ್ಟ್ರ ಕವಿ ಅಂತ ಕೂಡ ಇದಕ್ಕೆ ಕರೀತಾರೆ ವರ್ಡ್ಸ್ವರ್ತ್. ನ್ಯೂಟನ್, ನಿಮಗೆ ವಿಜ್ಞಾನ ವಿಭಾಗದಲ್ಲಿ ತಿಳ್ಕೊಂತೀವಿ ನ್ಯೂಟನ್ನ ಚಲನಾ ನಿಯಮಗಳು. ಹಾಗಾದರೆ ಈತ ಯಾರು ಅಂದರೆ ಬ್ರಿಟಿಷ್ನ ಪ್ರಸಿದ್ಧ ವಿಜ್ಞಾನಿ ನ್ಯೂಟನ್.
1642ರಲ್ಲಿ ಇದ್ದಂಥ ಇಂಗ್ಲೆಂಡಿನಲ್ಲಿ ಜನಿಸಿದಂಥ ಈತ ಬ್ರಿಟನ್ನಿನ ಪ್ರಸಿದ್ಧ ವಿಜ್ಞಾನಿ. ಚಲನೆಯ ನಿಯಮವನ್ನು ಕಂಡುಹಿಡಿದಲ್ಲದೆ ಬೆಳಕು 7 ವರ್ಣಗಳಿಂದ ಕೂಡಿದೆ ಎಂಬುದನ್ನು ಸಿದ್ಧಪಡಿಸಿದಂಥವನು. ಬೆಳಕು 7 ವರ್ಣಗಳಿಂದ, ಕಾಮನ ಬಿಲ್ಲುಗಳು 7 ಬಣ್ಣಗಳಿವೆಯಲ್ಲ, ಆ 7 ಬಣ್ಣಗಳನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು ಅಂದ್ರೆ ನ್ಯೂಟನ್. ಅದಲ್ಲದೆ ಚಲನೆಯ ನಿಯಮವನ್ನು ಕೂಡ, ಚಲನೆಯ 1ನೇ ನಿಯಮ, 2ನೇ ನಿಯಮ ಮತ್ತು 3ನೇ ನಿಯಮಗಳನ್ನು ನಾವು ವಿಜ್ಞಾನ ವಿಭಾಗದಲ್ಲಿ ಏನು ಓದ್ತೀವಲ್ವ, ಆ ನಿಯಮವನ್ನು ಕಂಡುಹಿಡಿದವನು ಯಾರು ಅಂತಂದರೆ ನ್ಯೂಟನ್. ಗುರುತ್ವಾಕರ್ಷಣೆ ಶಕ್ತಿಯಿಂದ ಚಂದ್ರನ ಎಸೆದಾಗ ತಿರುಗಿ ಬರುವಂತಹದ್ದು, ಬಾಗುವಂತಹದ್ದು, ಹೋಗುವಾಗ ಮುಂದೆ ನಾವು ಚಲಿಸುವಾಗ ಏನಪ್ಪ ಗಿಡ ಮರಗಳು ಹಿಂದೆ ಸರಿದಂತಾಗುವುದು, ಇವು ಏನು ಅಂದರೆ ಚಲನೆಯ ನಿಯಮದಲ್ಲಿ ಬರುವಂಥ ಒಂದು ಸೂತ್ರಗಳು. ಇದನ್ನು ಕಂಡುಹಿಡಿದವನು ಯಾರು ಅಂತಂದರೆ ನ್ಯೂಟನ್. ಡಾರ್ವಿನ್ 1809ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದಂಥ ವಿಜ್ಞಾನಿ. ವಿಕಾಸವಾದದ ಮೂಲ ಪುರುಷ ಡಾರ್ವಿನ್. ಈ ಜೀವ ವಿಕಾಸದ ಸಿದ್ಧಾಂತವನ್ನು ಹೇಳಿಕೊಟ್ಟಂಥ ಮೂಲ ಪುರುಷ ಯಾರು ಅಂದ್ರೆ ಡಾರ್ವಿನ್. ಈತನು ಕೂಡ ಇಂಗ್ಲೆಂಡಿನ ಒಬ್ಬ ವಿಜ್ಞಾನಿ. ಹರ್ಷೆಲ್ ಜರ್ಮನ್ ಖಗೋಳ ವಿಜ್ಞಾನಿ. ಹರ್ಷೆಲ್ ಯಾರು? ಜರ್ಮನ್ನ ಖಗೋಳ ವಿಜ್ಞಾನಿ. ಸೂರ್ಯ ನಕ್ಷತ್ರಗಳಿಗೆ ಇರುವಂಥ ದೂರವನ್ನು ಕಂಡುಹಿಡಿದಂಥವನು ಹರ್ಷೆಲ್ ಅನ್ನುವಂಥ ಒಬ್ಬ ಖಗೋಳ ವಿಜ್ಞಾನಿ. ರಿಚರ್ಡ್ 1522ರಲ್ಲಿ ಜನಿಸಿದ ಈತ ಇಂಗ್ಲೆಂಡಿನ ನಾಟಕಕಾರ ಮತ್ತು ಇಂಗ್ಲಿಷ್ ವಿದ್ವಾಂಸ. ಈತ ಒಬ್ಬ ರಿಚರ್ಡ್ ಅನ್ನುವನು ರಾಜನು ಹೌದು. ಮೂರನೇ ಎಡ್ವರ್ಡ್ 1327ರಲ್ಲಿ ಇಂಗ್ಲೆಂಡಿನ ಡ್ಯೂಕ್ ಆದವನು. ಈತನ ಕಾಲದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ದೀರ್ಘಕಾಲದ ಯುದ್ಧ ಆರಂಭವಾಯಿತು. 3ನೇ ಎಡ್ವರ್ಡ್ನ ಕಾಲದಲ್ಲಿ ಫ್ರಾನ್ಸ್ಗೂ ಮತ್ತು ಇಂಗ್ಲೆಂಡಿನ ನಡುವೆ ದೀರ್ಘಕಾಲದ ಯುದ್ಧಗಳು ಜರುಗಿದವಂತೆ. ರಾಣಿ ಎಲಿಜಬೆತ್ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಯಾರು? ಇಂಗ್ಲೆಂಡಿನ ರಾಣಿ. 1600 ಡಿಸೆಂಬರ್ 31ರಂದು ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದವಳು ಯಾರು ಅಂತಂದರೆ ರಾಣಿ ಎಲಿಜಬೆತ್. ತದನಂತರ ಮುಂದೆ ಬಂದು 1ನೇ ಜೇಮ್ಸ್ 1566ರಿಂದ 1625ರವರೆಗೆ ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡಿನ ದೊರೆಯಾಗಿದ್ದವನು 1ನೇ ಜೇಮ್ಸ್. ಇವನ ಕಾಲದಲ್ಲಿ ಮತೀಯ ಮತ್ತು ರಾಜಕೀಯ ಸಮಸ್ಯೆಗಳು ಉಲ್ಬಣಗೊಂಡವು. ಶೇಕ್ಸ್ಪಿಯರ್ ಇಂಗ್ಲೆಂಡಿನ ಸುಪ್ರಸಿದ್ಧ ನಾಟಕಕಾರ. ಯಾರು ಅಂದರೆ ಶೇಕ್ಸ್ಪಿಯರ್. ನೆಲ್ಸನ್ ಇವನೊಬ್ಬ ಯೋಧ. ನೆಲ್ಸನ್ ಯಾರು? ಯೋಧ. ಇವನ ಪೂರ್ಣ ಹೆಸರು ಹೊರಾಷಿಯೋ ನೆಲ್ಸನ್. ಈತನು ಕ್ರಿಸ್ತಶಕ 1805ರಲ್ಲಿ ವೆಲ್ಲಿಂಗ್ಟನ್ ಟ್ರಾಫಲ್ಗರ್ ಯುದ್ಧದಲ್ಲಿ ಹೋರಾಡಿ ನಡೆದಂಥವನು ಯಾರು ಅಂದ್ರೆ ಈ ಹೊರಾಷಿಯೋ ನೆಲ್ಸನ್. ಇವು ಹೊರಾಷಿಯೋ ನೆಲ್ಸನ್ ಒಬ್ಬ ಬ್ರಿಟನ್ನಿನ ಏನಪ್ಪ ಅಂದ್ರೆ ವೀರ ಯೋಧ. ಈತ ಯಾವುದರಲ್ಲಿ ನಡೆದ ಅಂತ ವೆಲ್ಲಿಂಗ್ಟನ್ ಮತ್ತು ಟ್ರಾಫಲ್ಗರ್ ನಡೆದಂಥ ಒಂದು ಯುದ್ಧದಲ್ಲಿ ಹೋರಾಡಿ ನಡೆದಂಥ ಒಬ್ಬ ವೀರ ಯೋಧ ಯಾರು ಅಂದ್ರೆ ಈ ನೆಲ್ಸನ್. ಇಷ್ಟು ಈ ಪಾಠದಲ್ಲಿ ಬರುವಂತಹ ಒಂದು ಪದಗಳಿಗೆ ಹಿನ್ನೆಲೆ ಇರುವಂಥ ಅರ್ಥ ಅಂದರೆ ಇಟ್ ಮೀನ್ಸ್ ಪಠ್ಯಾಧಾರ ಟಿಪ್ಪಣಿ ಅಂತ ನೋಡ್ಕೊಂಡು ಬಂದ್ವಿ. ಇನ್ನು ಪಾಠದ ಒಂದು ಪ್ರವೇಶವನ್ನು ಮಾಡುವ ವಿದ್ಯಾರ್ಥಿಗಳೇ, ಗದ್ಯ ಪಾಠ 3 ಲಂಡನ್ ನಗರ, ಕವಿ ವಿಕ್ರು ಗೋಕಾಕ್. ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನವು ಒಂದು. ದೇಶ ನೋಡು ಕೋಶ ಓದು ಎಂಬ ಮಾತಿದೆ. ಪ್ರವಾಸ ಕಥನವು ಕನ್ನಡ ಸಾಹಿತ್ಯದ ಆಧುನಿಕ ಸಾಹಿತ್ಯದ ಪ್ರಕಾರದಲ್ಲಿ ಇದು ಕೂಡ ಒಂದು. ದೇಶವನ್ನು ಸುತ್ತು ಕೋಶವನ್ನು ಓದು ಅನ್ನುವಂಥ ಮಾತೇ ಇದೆ, ಹೌದಲ್ವಾ? ಈ ಪ್ರಪಂಚವನ್ನು ಅರಿಯಲಿಕ್ಕೆ 2 ಮಾರ್ಗಗಳು ಉಂಟು. ಒಂದು ಕೋಶವನ್ನು ಓದುವುದಿಲ್ಲ, ಪ್ರಪಂಚ ಪರ್ಯಟನೆಯನ್ನು ಮಾಡುವುದು. ಪ್ರಪಂಚ ಪರ್ಯಟನೆ ಮಾಡುವಂಥ ಆಸಕ್ತಿ ಉಳ್ಳವರು ಪ್ರಪಂಚ ಪರ್ಯಟನೆ ಮಾಡ್ತಾರೆ, ತನ್ನ ಅನುಭವವನ್ನು ಹಂಚಿಕೊಳ್ತಾರೆ. ಅದು ಆಗದೆ ಇರೋರು ಏನು ಮಾಡ್ತಾರೆ ಅಂದರೆ ಕೋಶವನ್ನು ಓದುವುದರ ಮೂಲಕ ಪ್ರಪಂಚ ಪರ್ಯಟನೆಯ ಪರೋಕ್ಷ ಅನುಭವವನ್ನು ನಾವೇನು ಮಾಡ್ತೀವಿ, ಪಡಿತೀವಿ. ಹಾಗಾಗಿನೇ ಹೇಳ್ತಾರೆ ದೇಶ ಸುತ್ತು ಕೋಶ ಓದುವಂತ. ಪ್ರವಾಸದ ಸಮಯದಲ್ಲಿ ಕೇಳಿದ, ನೋಡಿದ, ಅನುಭವಿಸಿದ ಅಂಶಗಳನ್ನು ಸುಂದರವಾಗಿ ದಾಖಲಿಸುವುದೊಂದು ಕಲೆ. ಪ್ರವಾಸಕ್ಕೆ ಹೋದಾಗ ಅಲ್ಲಿ ನೋಡಿದಂಥದ್ದನ್ನು, ಕೇಳಿದಂತಹದ್ದನ್ನು ಸುಂದರವಾಗಿ ಏನು ಮಾಡೋದು, ಬರೆದಿಡುವಂಥದ್ದು ಒಂದು ಕಲೆ. ಇದುವೇ ಪ್ರವಾಸದ ಅನುಭವ ಅಥವಾ ಪ್ರವಾಸ ಕಥನ ಆಗ್ತೈತಿ, ಹೌದಾ? ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರುವ ವ್ಯಕ್ತಿ ಎಲ್ಲಿದ್ದರೂ ಸಾಂಸ್ಕೃತಿಕ ರಾಯಭಾರಿ ಅಂತ ಹಿಡಿದುಕೊಳ್ಳುತ್ತಾನೆ. ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರುವಂಥ ವ್ಯಕ್ತಿ. ಎಲ್ಲದರಲ್ಲೇ ಅವನು ಏನಾಗಿರಬೇಕು ಅಂತಂದರೆ ಜಾಣ್ಮೆನ ಹೊಂದಿರಬೇಕು, ಹೌದಾ? ವಿದ್ಯೆಯಲ್ಲಾಗಲಿ ಜಾಣ್ಮ, ಏನಪ್ಪ ಅಂತಂದ್ರೆ ನಡೆ ನುಡಿಗಳಲ್ಲಾಗಲಿ, ಚಾರಿತ್ರದಲ್ಲಾಗಲಿ, ಉನ್ನತ ಸ್ಥಾನಮಾನಗಳಲ್ಲಾಗಲಿ ಎಲ್ಲದರಲ್ಲೂ ಶ್ರೀಮಂತನಾಗಿರುವಂಥ ವ್ಯಕ್ತಿ ಎಲ್ಲಿದ್ದರೂ ಕೂಡ ಅವನು ಉನ್ನತ ವಿಷಯಗಳ ಚಿಂತನೆ ಮಾಡ್ತಾನೆ, ಉನ್ನತ ವಿಷಯಗಳ ಬಗ್ಗೆ ಸಂಗ್ರಹಿಸ್ತಾನೆ ಅನ್ನುವಂಥದ್ದು ಇದನ್ನು ಹೇಳ್ತಾರೆ, ರಾಯಭಾರಿಯಾಗಿ ಅಂತ ನಡೆದುಕೊಳ್ಳುತ್ತಾನೆ. ಪ್ರವಾಸವು ಅನುಭವವನ್ನು ಹೆಚ್ಚಿಸುತ್ತದೆ. ಪ್ರವಾಸ ಏನು ಮಾಡ್ತೈತಿ ಅಂತಂದ್ರೆ ಅನುಭವವನ್ನು ಹೆಚ್ಚಿಸ್ತೈತಿ.
ಹೌದಾ? ಈಗ ಒಬ್ಬ ಮಂಗನ ಕೈಯಾಗ ಮಾಣಿಕ್ಯ ಕೊಟ್ಟರೆ ಅದೇನು ಮಾಡೋಕ್ಕೆ ಸಾಧ್ಯ? ಮಾಣಿಕ್ಯ ಅಂದರೆ ಏನು, ಅದ್ರ ಬೆಲೆ ಏನು, ಅದ್ರದ್ದು ಏನು ಅನ್ನೋದು ಗೊತ್ತಿದ್ದವನಿಗೆ ಗೊತ್ತು, ಮಂಗನಿಗೆ ಏನು ಗೊತ್ತು ಅನ್ನೋ ಹಾಗೆ ದಡ್ಡನಾದಂಥ ಒಂದು ವ್ಯಕ್ತಿನ ಅಥವಾ ಒಂದು ಮೂಡನ್ನ ಒಬ್ಬನೇನೋ ಏನೂ ಗೊತ್ತಿಲ್ಲದೆ ಇರೋವನ್ನ ಪ್ರಪಂಚದ ತುಂಬ ಎಲ್ಲಿ ಕರ್ಕೊಂಡು ಹೋದ್ರು ಕೂಡ ಅವನ ತನ್ನದೇ ಲೋಕದೊಳಗೆ ಇರ್ತಾನೆ. ಅದೇ ಒಂದು ಸೌಂದರ್ಯ ಆಸಕ್ತಿಯನ್ನು ಉಳ್ಳಂಥವನು ಏನಪ್ಪ ಅಂತಂದರೆ ಎಲ್ಲ ಪ್ರತಿಭಾನ್ವಿತ ವ್ಯಕ್ತಿಯಾಗಿಂಥವನು ಅಂಥವನಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಅದರಿಂದ ಏನು ಮಾಡ್ಕೊತಾನೆ ಅಂದರೆ ಅವ್ನು ಉಪಯೋಗಿಸ್ಕೊಳ್ಳುವಂಥದ್ದನ್ನು ಕಲೆ ಇರ್ತೈತಿ ಅಲ್ವಾ? ಹಾಗಿದ್ದಾಗ ಈಗ ಏನಪ್ಪ ಅಂದರೆ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರುವಂಥ ವ್ಯಕ್ತಿ ಅವನೊಬ್ಬ ರಾಯಭಾರಿ ಅಂತ ನಡೆದುಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಇವರೆಲ್ಲದರಲ್ಲೂ ಆಸಕ್ತಿಯನ್ನು ಹೊಂದಿದಂಥವ್ರು ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ತನ್ನ ಅನುಭವವನ್ನು ಏನು ಮಾಡ್ತಾನೆ ಅಂದ್ರೆ ಲೇಖನದ ಮೂಲಕ ಬರಹದ ಮೂಲಕ ಹೊರ ಹಾಕ್ತಾನೆ ಅನ್ನೋದಕ್ಕೆ ಇದೇ ನಿದರ್ಶನ. ಪ್ರವಾಸ ನಮಗೇನು ಮಾಡ್ತೈತಿ ಅಂತಂದರೆ ಹೆಚ್ಚಿನ ಅನುಭವವನ್ನು ನೀಡ್ತೈತಿ. ದರ್ಶನದ ಅನುಭವ, ಜೀವನ ದರ್ಶನವನ್ನು, ವೈವಿಧ್ಯಮಯ ಜೀವನ ದರ್ಶನವನ್ನು ಮಾಡ್ತೈತಿ. ವಿದೇಶಗಳಲ್ಲಿ ಸಾಹಿತಿಗಳನ್ನು, ವಿವಿಧ ಕ್ಷೇತ್ರದ ಸಾಧಕರನ್ನು ಹೇಗೆ ಸ್ಮಾರಕವಾಗಿ ಸ್ಮರಣೀಯವಾಗಿ ಉಳಿಸಿಕೊಂಡಿದ್ದಾರೆ ಎಂಬುದನ್ನು ಅರಿಯುವ ಪ್ರವಾಸಕತನ ಈ ಪಠ್ಯಭಾಗ. ವಿದೇಶದಲ್ಲಿ ಸಾಹಿತಿಗಳಿಗೆ ಹೇಗೆ ಸ್ಥಾನಮಾನ ಕೊಟ್ಟಿದ್ದಾರೆ, ರಾಜಕಾರಣಿಗಳಿಗೆ ಹೇಗೆ ಅವರು ಸ್ಮರಣೀಯವಾಗಿ ಇಟ್ಕೊಂಡಿದ್ದಾರೆ, ಯೋಧರನ್ನ ಹೇಗೆ ಸ್ಮರಣೀಯವಾಗಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಎಂಥ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಯೋಧರಿಗೆ, ಆಮೇಲೆ ವಿಜ್ಞಾನಿಗಳಿಗೆ, ಆಮೇಲೆ ರಾಜಕಾರಣಿಗಳಿಗೆ, ಸಾಹಿತಿಗಳಿಗೆ, ಕವಿಗಳಿಗೆ ಎಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಅವ್ರನ್ನ ಹೇಗೆ ಸ್ಮರಣೀಯವಾಗಿ ಈಗಲೂ ಕೂಡ ನೆನೆಸ್ಕೊತಾರೆ ಅನ್ನುವುದಕ್ಕೆ ಒಂದು ನಿದರ್ಶನವಾಗಿರುವುದು ಯಾವುದು ಅಂದರೆ ಈ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂಥ ಒಂದು ಸತ್ತವರ ಸ್ಮಾರಕ ಅನ್ನುವಂಥ ಒಂದು ದೇವಾಲಯ. ಅಲ್ಲಿ ಎಲ್ಲರೂ ಇದ್ದಾರೆ. ಅದನ್ನು ಹೇಗೆ ಇನ್ನೂ ಕೂಡ ಜೋಪಾನವಾಗಿ ಇಟ್ಕೊಂಡು ಬಂದ್ದಾರೆ ಅನ್ನೋದನ್ನು ಬಹಳ ಸುಂದರವಾಗಿ ಏನು ಹೇಳ್ತಾರೆ ಅಂತಂದರೆ ಕವಿ ಡಾಕ್ಟರ್ ವಿಕ್ರು ಗೋಕಾಕ್ ಅವರು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಅದನ್ನು ತಿಳಿಸುವುದೇ ಲಂಡನ್ ನಗರದಲ್ಲಿರುವಂಥ ವಿಶಿಷ್ಟವಾಗಿರುವಂತಹ ವೆಸ್ಟ್ ಮಿನಿಸ್ಟರ್ ಅಬೆಯ ಬಗ್ಗೆ ತಿಳಿಸುವುದೇ ಪ್ರಸ್ತುತ ಪಾಠದ ಮೂಲ ಉದ್ದೇಶ. ಅದನ್ನು ತಿಳ್ಕೋಬೇಕು ನಾವು ಅನ್ನುವಂಥದ್ದು. ಹಾಗೆಯೇ ನಮ್ಮಲ್ಲಿ ಎಷ್ಟೊಂದು ರಾಜಕಾರಣಿಗಳಿದ್ದಾರೆ, ಕವಿಗಳಿದ್ದಾರೆ, ಏನು ಕವಿ ಪುಂಗವರಿದ್ದಾರೆ, ಜೊತೆಗೆ ಏನು ಅಂತಂದರೆ ಸಾಹಿತಿಗಳಿದ್ದಾರೆ, ದಾರ್ಶನಿಕರಿದ್ದಾರೆ. ಅಂಥವ್ರಿಗೆ ನಾವು ಯಾವ ಥರನಾದಂಥದ್ದು ಮಾಡ್ಬೋದು, ಅಥವಾ ನಮ್ಮಲ್ಲಿ ಎಂಥ ವ್ಯವಸ್ಥೆ ಇದೆ, ಅದು ಹೇಗಿದೆ ಅನ್ನೋದನ್ನು ಬೇರೆ ಬೇರೆ ವೈವಿಧ್ಯಮಯ ಜೀವನದ ಬಗ್ಗೆ ಅನುಭವವನ್ನು ಮಾಡಿಕೊಳ್ಳುವುದು ಈ ಒಂದು ಪದ್ಯ. ಯಾವುದು ಅಂದರೆ ಪ್ರವಾಸಕತನ. ಆ ಪ್ರವಾಸಕತನವನ್ನು ಈ ಒಂದು ತರಗತಿಯಲ್ಲಿ ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಲಂಡನ್ ಪಟ್ಟಣವೆಂದರೆ ಅದೊಂದು ಸ್ವತಂತ್ರ ಜಗತ್ತು. ಅಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಾಗುವುದಿಲ್ಲ. ಬಹಳ ಹೊತ್ತುಗಳ ನಡುವೆ ನಿಲ್ಲಬೇಕಾಗುತ್ತದೆ. ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಹಳಿ, ಇಲೆಕ್ಟ್ರಿಕಲ್ ಗಾಡಿ, ನೀರ್ಮನೆ ಎಲ್ಲವೂ ಒಳಗೆ. ಒಮ್ಮೊಮ್ಮೆ ನೆಲದ ಒಳಗೆ 50 ಫೂಟು ಹೋಗಿರುತ್ತೇವೆ. ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುತ್ತದೆ. ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನಿಮಿಷಕ್ಕೊಂದರಂತೆ ಕತ್ತಲು ಗವಿಯೊಳಗಿಂದ ಹಾಯ್ದು ಗಾಡಿಗಳು ದಡದಡ ಹೋಗುತ್ತಿರುತ್ತವೆ. ವಿಚಿತ್ರ ಸೃಷ್ಟಿ. ಇಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಇಳಿಯುವುದು ಹೇಗೆ? ಅದಕ್ಕಾಗಿ ಎಕ್ಸ್ಲೇಟರ್ಸ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು. ಅನಾಯಾಸವಾಗಿ ಮೇಲೆ ಇಲ್ಲವೇ ಕೆಳಗೆ ಒಯ್ದು ಬಿಡುತ್ತವೆ. ನೋಡಿ, ಲಂಡನ್ ನಗರ ಅನ್ನೋದು ಏನು ಅಂದರೆ ಸ್ವತಂತ್ರವಾದಂಥ ಒಂದು ಜಗತ್ತು. ಯಾವುದೇ ಜಂಜಾಟಗಳಿಲ್ಲದೆ, ಯಾವುದೇ ನಿರ್ಬಂಧನೆಗಳಿಲ್ಲದೆ ಸ್ವತಂತ್ರವಾಗಿ ನಿಲ್ಲಬಲ್ಲ ಜಗತ್ತು ಯಾವುದು ಅಂದರೆ ಲಂಡನ್ ನಗರ. ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಾಗುವುದಿಲ್ಲ. ರಸ್ತೆಗಳಲ್ಲಿ ವ್ಯಾಪಾರ ಆಗಿರುವುದರಿಂದ ಸಿಟಿ ಬಸ್ಸುಗಳಿಗೆ ನೇರವಾಗಿ ಹೋಗಿ ಹತ್ತುವುದಕ್ಕಾಗಲಿ ಇಳಿಯುವುದಕ್ಕಾಗಲಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತದೆ. ಮಧ್ಯೆ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಬಹಳ ಹೊತ್ತು ಮಧ್ಯೆ ನಿಲ್ಲಬೇಕಾಗುತ್ತೆ. ಏಕೆ ಅಂತಂದರೆ ಅಲ್ಲಿಯ ರಸ್ತೆ ಮಧ್ಯಗಳಲ್ಲೇ ವ್ಯಾಪಾರ ನಡೆಯುವುದರಿಂದ ಹತ್ತುವುದಕ್ಕಾಗಲಿ ಇಳಿಯುವುದಕ್ಕಾಗಲಿ ಬಹಳ ಕಷ್ಟವಾಗುತ್ತದೆ. ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಈ ಒಂದು ರಸ್ತೆ ಮಧ್ಯದಲ್ಲಿ ನಡೆಯುವಂತಹ ವ್ಯಾಪಾರವನ್ನು ಆಗುವುದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ ಅನ್ನೋ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಭೂಗರ್ಭದಲ್ಲೇ ಏನು ಮಾಡಿದ್ದಾರೆ ಅಂದರೆ ಮಾರ್ಗಗಳನ್ನು ಒಯ್ದಿದ್ದಾರೆ, ಗಾಡಿಯನ್ನು ಒಯ್ದಿದ್ದಾರೆ ಅಂತಂದ್ರೆ ಭೂಗರ್ಭದಲ್ಲಿ ಸುರಂಗ ಮಾರ್ಗಗಳನ್ನು ಏನು ಮಾಡಿದ್ದಾರೆ ಕಂಡು ಹಿಡಿದಿದ್ದಾರಂತೆ. ಇದನ್ನು ಹಳಿ, ಎಲೆಕ್ಟ್ರಿಕ್ ಗಾಡಿ, ನೀರ್ಮನೆ ಎಲ್ಲ ಒಳಗೆ ಏನೇನು ಹೋಗ್ತವೆ, ರೈಲು ಬಂಡಿಯ ಹಳಿಗಳಿದ್ದಾವೆ.
ಎಲೆಕ್ಟ್ರಿಕಲ್ ಗಾಡಿಯೂ ಇದೆ, ನೀಲ್ಮಣಿ ಇದೆ, ಎಲ್ಲವೂ ಆ ಒಂದು ಭೂಗರ್ಭದಲ್ಲೇ ಮಾಡಿಬಿಟ್ಟಿದ್ದಾರಂತೆ. ಅದ್ಭುತವಾದಂಥ ಸೃಷ್ಟಿ ಅಲ್ಲ ಮಕ್ಕಳ. ನಾವು ಭೂಮಿ ಮೇಲೆ ಓಡಾಡೋದು ನೋಡಿದ್ವಿ, ಭೂಗರ್ಭದಲ್ಲೂ ಕೂಡ ಏನು ಅಂತಂದರೆ ಮಾರ್ಗಗಳನ್ನು ಕಂಡು ಹಿಡಿದಿದ್ದಾರೆ. ಎಲ್ಲಂದ್ರೆ ಇಂಗ್ಲೆಂಡಿನಲ್ಲಿ. ಒಮ್ಮೊಮ್ಮೆ ನೆಲದ ಒಳಗೆ 50 ಫೂಟು ಹೋಗಿರುತ್ತೇವೆ. ಎಷ್ಟು ಒಳಗೆ ಭೂಮಿ ಒಳಗೆ ಹೋಗಿರ್ತೀವಿ ಅಂದ್ರೆ 50 ಫೂಟು ಅಂತರದ ಒಳಗೂ ಕೂಡ ಗಾಡಿಗಳು ಹೋಗಿರ್ತಾವಂತೆ. ಅದು ಯಾವ್ಯಾವ ಗಾಡಿಗಳು? ಎಲೆಕ್ಟ್ರಿಕಲ್ ಗಾಡಿ, ರೈಲ್ವೆಗಳು ಮತ್ತು ನೀಲ್ಮಣಿಗಳು ಕೂಡ ಎಲ್ಲವೂ ಭೂಮಿಯ ಗರ್ಭದ ಒಳಗೆ ಹೋಗಿರ್ತಾವಂತೆ. ಜೋರಾಗಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾದರೆ ಭೂಮಿ ಒಳಗೆ ಹೋದಾಗ ಹವೆಯ ಒಂದು ಕೊರತೆ ಆಗುವುದಲ್ಲ ಮಕ್ಕಳೇ? ಹಾಗಾದರೆ ಅದನ್ನು ತಪ್ಪಿಸುವುದಕ್ಕಾಗಿ ಜೋರಾಗಿ ಗಾಳಿ ಬೀಸುವಷ್ಟೇ ಹವೆಯನ್ನು ಆಡುವಂತೆ ನಿಯಂತ್ರಿತ ಹವಾ ನಿಯಂತ್ರಿತ ಅಥವಾ AC ಕೂಡ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಳವಡಿಸಿದ್ದಾರಂತೆ. ಎಲ್ಲಿ ಅಂದರೆ ಭೂಗರ್ಭದಲ್ಲಿ. ಯಾಕೆ ಹಿಂಗೆ ಮಾಡಿರಬೇಕು ಅಂತ ನಮ್ಗೆ ಮೊದಲೇ ಗೊತ್ತಾಯಿತು. ಭೂಮಿಯ ಮೇಲೆ ಅಥವಾ ರಸ್ತೆಗಳ ಮೇಲೆ ಏನಂದ್ರೆ ವ್ಯಾಪಾರ ಆಗುವುದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನು ಸಲುವಾಗಿ ಅದು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಾರ್ಗಗಳನ್ನು ಕಂಡುಕೊಂಡಿದ್ದಾರಂತೆ. ಒಮ್ಮೊಮ್ಮೆ ಆ ರಸ್ತೆಗಳು ಎಷ್ಟು ಫೂಟ ಆಳಕ್ಕೂ ಹೋಗ್ತಾವಂದರೆ 50 ಫೂಟ ಆಳಕ್ಕೂ ಹೋಗುವುದುಂಟು. ಅಲ್ಲಿ ಹೋದಾಗ ಆ ಹವೆಯ ವ್ಯವಸ್ಥೆ ಆಗುವುದಕ್ಕಾಗಿಯೇ ಏನು ಮಾಡಿದ್ದಾರೆ ಅಂದರೆ ಹವಾನಿಯಂತ್ರಿತಗಳನ್ನು ಅಥವಾ ಜೋರಾಗಿ ಬೀಸುವಷ್ಟು ಗಾಳಿಯಷ್ಟು ವ್ಯವಸ್ಥೆಯನ್ನು ಕೂಡ ಆ ಒಂದು ಭೂಗರ್ಭ ಮಾರ್ಗದಲ್ಲಿ ಕಂಡುಹಿಡಿದಿದ್ದಾರಂತೆ. ನಿಮಿಷಕ್ಕೊಂದರಂತೆ ಕತ್ತಲು ಗವಿಯೊಳಗಿಂದ ಹಾಯ್ದು ಗಾಡಿಗಳು ದಡದಡ ಹೋಗುತ್ತಿರುತ್ತವೆ. ನಿಮಿಷಕ್ಕೊಂದರಂತೆ ಒಳಗೆ ಹೋಗ್ತಾವೆ ಮತ್ತೆ ಮೇಲೆ ಬರ್ತಾವೆ, ಒಳಗೆ ಹೋಗ್ತಾವೆ ಮತ್ತೆ ಮೇಲೆ ಬರ್ತಾವೆ. ಅಷ್ಟೊಂದು ಪಟಪಟನೆ ದಡ ಓಡ್ತಾವಂತೆ ಗಾಡಿಗಳು. ವಿಚಿತ್ರ ಸೃಷ್ಟಿ ಇದು. ಇದೇನಪ್ಪ ಅಂದ್ರೆ ನೋಡಲಿಕ್ಕೆ ಅದ್ಭುತವಾದಂಥ ಸೃಷ್ಟಿ, ವಿಚಿತ್ರವಾದಂಥ ಸೃಷ್ಟಿ ಅಂತ ಅನಿಸುತ್ತೆ. ಇಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಇಳಿಯುವುದು ಹೇಗೆ? ಅದಕ್ಕಾಗಿ ಎಕ್ಸಲೇಟರ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇಷ್ಟು ಕೆಳಗೆ ಹತ್ತಿ ಮತ್ತೆ ಮೇಲೆ ಇಳಿಯುವುದು ಹೇಗೆ? ಹಾಗಾಗಿ ಹತ್ತಿ ಇಳಿಯುವುದು ಬೇಡ ಅನ್ನುವಂಥ ಅದನ್ನು ತಪ್ಪಿಸುವುದಕ್ಕಾಗಿ ಎಕ್ಸಲೇಟರ್ ಅಂತಂದರೆ ಮೆಟ್ಟಿಲುಗಳು, ಎಂಥ ಎಲೆಕ್ಟ್ರಿಕಲ್ ಮೆಟ್ಟಿಲುಗಳು ಅಂತ ಬರ್ತವೆ. ಈಗ ದೊಡ್ಡ ದೊಡ್ಡ ಮಾಲ್ಗಳಲ್ಲಾಗಲಿ ದೊಡ್ಡ ದೊಡ್ಡ ಶಾಪ್ಗಳಲ್ಲಾಗಲಿ ಕೂಡ ಇದನ್ನೇ ಮಾಡಿದ್ದಾರೆ. ಬಹು ಅಂತಸ್ತಿನ ಕಟ್ಟಡಗಳನ್ನು ಹತ್ತಿ ಇಳಿಯುವುದು ಕಷ್ಟ ಆಗುತ್ತೆ. ಲಿಫ್ಟ್ಗಳು ಇದ್ರೂ ಕೂಡ ಇದು ಒಂದು ವೈಜ್ಞಾನಿಕ ಸಂಶೋಧನೆ ಫಲ ಅಂತ ಅನ್ಕೋಬೇಕು. ಎಕ್ಸಲೇಟರ್ ನಾವೆಲ್ಲಿ ಹೋಗಿ ನಿಲ್ತೀವೋ ಮೇಲೆ ಹತ್ತಬೇಕಾದ್ರೆ ಮೇಲೆ, ಕೆಳಗೆ ಇಳಿಬೇಕಾದ್ರೆ ಕೆಳಗೆ, ಆ ಥರನಾದಂಥ ವ್ಯವಸ್ಥೆ ಬಂದಿದೆ. ಇದು ಯಾವಾಗ 1937ರಲ್ಲಿ ನಮ್ಗೆ ಇದರ ಪರಿಚಯವನ್ನು ನಮ್ಮ ಲೇಖಕರು ಒಂದು ಲಂಡನ್ ನಗರಕ್ಕೆ ಹೋದಾಗ ಇದನ್ನು ನೋಡಿದಂಥ ಅನುಭವವನ್ನು ತಮ್ಮ ಪ್ರವಾಸ ಅನುಭವದಲ್ಲಿ ಬರೆದಿದ್ದಾರೆ ಮಕ್ಕಳೇ. ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ. ಇದು ಒಂದೇ ಸಮನೆ ತಿರುಗ್ತಾನೆ ಇರ್ತೈತಿ. ನಾವೆಲ್ಲಿ ಹೋಗಿ ನಿಲ್ತೀವಿ ಅಲ್ಲೊಂದು ಮೆಟ್ಲಾಗುತ್ತೆ. ನಾವೆಲ್ಲಿ ಇಳಿಬೇಕು ಅಲ್ಲಿ ಬಂದು ಇಳಿದ್ಬಿಟ್ರೆ ಮೇಲೆ ಅದರ ಮೇಲೆ, ಕೆಳಗೆ ಇಳಿದಾದ್ರೆ ಕೆಳಗೆ, ಆ ಥರನಾದಂಥ ವ್ಯವಸ್ಥೆ ಇರ್ತೈತಿ. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರ ತೀರಿತು ಅನಾಸಹಾಯವಾಗಿ ಮೇಲೆ ಇಲ್ಲವೇ ಕೆಳಗೆ ಒಯ್ದು ಬಿಡುತ್ತವೆ. ಆಯಾಸವಿಲ್ಲದೆ ಅನಾಸಹಾಯವಾಗಿ ನಾವೇನು ಮಾಡ್ತೀವಿ? ಮೇಲೆ ಹತ್ತಬೇಕಾದ್ರೆ ಮೇಲೆ, ಕೆಳಗೆ ಇರಬೇಕಾದ್ರೆ ಕೆಳಗೆ, ಸ್ವಲ್ಪವೂ ಸುಸ್ತಾಗದಂತೆ ನಾವೇನಾಗ್ಬಿಟ್ರು ಆಯಾಸವನ್ನು ಪಡೆಯದೇ ಮೇಲೆ ಹೋಗೋರು ಮೇಲೆ, ಕೆಳಗೆ ಹೋಗೋರು ಕೆಳಗೆ ಹೋಗ್ಬೋದು ಅನ್ನೋದನ್ನು ಹೇಳ್ತಾರೆ. ಇದು ಎಲ್ಲಿಯ ನಗರದ ವ್ಯವಸ್ಥೆ ಅಂದ್ರೆ ಲಂಡನ್ ನಗರದ ವ್ಯವಸ್ಥೆ. ಸುಂದರವಾದಂಥ ಲಂಡನ್ ನಗರ ಅಲ್ವಾ ಮಕ್ಕಳ? ನೋಡ್ರಿ ಏನು ಅಂತಂದರೆ ಇದೊಂದು ಸ್ವತಂತ್ರವಾದಂಥ ಪ್ರಪಂಚ. ಇಲ್ಲಿ ರಸ್ತೆಗಳ ಮೇಲೆ ವ್ಯಾಪಾರ ನಡೀತಾ ಇದೆ. ಹಾಗಾಗಿ ಬಸ್ಸು ಹತ್ತು ಇಳಿಯುವುದು ಅಥವಾ ಟ್ರೈನ್ ಹತ್ತು ಇಳಿಯುವುದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಭೂಗರ್ಭದಲ್ಲಿ ಏನು ಮಾಡಿದ್ದಾರೆ? ಈ ಒಂದು ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಮತ್ತು ರೈಲುಗಳಿಗೆ ಹಳಿಗಳನ್ನು ಕಂಡು ಹಿಡಿದಿದ್ದಾರೆ. ಈ ರಸ್ತೆಗಳು ಒಳಗೆ ಭೂಮಿ ಆಳಕ್ಕೆ ಎಷ್ಟೆಷ್ಟು ಒಳಗೆ ಹೋಗ್ತಾವಂದ್ರೆ 50 ಫೂಟಗಳ ಅಂತರದಲ್ಲಿ ಕೂಡ ಒಂದೊಂದ್ಸತಿ ಹೋಗಿರ್ತಾವಂತೆ. ಅಲ್ಲಿ ಹೋದಾಗ ಹವೆಯನ್ನು ಆಡುವುದಂತೆ ಜೋರಾಗಿ ಗಾಳಿ ಬೀಸುವಷ್ಟೇ ಹವೆಗಳನ್ನು ಅಥವಾ ಗಾಳಿಯನ್ನು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದಾರಂತೆ. ಅಲ್ಲದೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿ ದಡ ಬಡ ಗಾಡಿಗಳು ಆ ಕತ್ತಲೆ ಗವಿಯಿಂದ ಹೋಗ್ತವೆ ಅಂತ ಮತ್ತೆ ಬರ್ತಾವಂತೆ. ಅದೊಂದು ವಿಚಿತ್ರವಾದಂಥ ಸೃಷ್ಟಿ ಅಂತ ಯಾರಿಗೆ ಅನಿಸ್ತಾ ಇದೆ ಅಂದರೆ ನಮ್ಮ ಲೇಖಕರಿಗೆ ಅನಿಸ್ತಾ ಇದೆ ಅಲ್ವಾ? ನಮಗೂ ಕೂಡ ವಿಚಿತ್ರ. ಯಾಕಂದರೆ ಭೂಮಿಯ ಮೇಲೆ ರಸ್ತೆಗಳು ಓಕೆ, ಭೂಮಿಯ ಒಳಗೂ ಕೂಡ ರಸ್ತೆಗಳನ್ನು ಕಂಡು ಹಿಡಿದು ದಡಬಡ ಹೋಗುವಂಥ ಗಾಳಿಗಳನ್ನು ನೋಡ್ಲಿಕ್ಕೂ ಚಂದ, ಎಲ್ಲೋ ಒಂದು ಪ್ರಪಂಚಕ್ಕೆ ಹೋಗಿ ಬಂದಂಥ ಅನುಭವ ಆಗ್ತದಲ್ವ, ಅದನ್ನು ಚಂದ ಅಂತ ಹೇಳ್ತಾರೆ. ಆಮೇಲೆ ಈಗ ನಮ್ಗೆ ಏನು ಹೇಳಿದ್ರು ಅಂದರೆ ಎಕ್ಸಲೇಟರ್ ಅಂತಂದರೆ ಈ ಒಂದು ಎಂಥದ್ದು ಎಲೆಕ್ಟ್ರಾನಿಕ್ ಮೆಟಲ್ಗಳು ತಿರುಗ್ತಾನೆ ಇರ್ತೈತಿ. ನಾವೆಲ್ಲಿ ಹೋಗಿ ನಿಲ್ತೀವಿ ಅಲ್ಲಿ ಮೆಟ್ಲ್ ಆಗ್ತೈತಿ. ಮೇಲೆ ಹೋಗ್ಬೇಕಂದವ್ರ ಮೇಲೆ, ಕೆಳಗೆ ಇಳಿಬೇಕಂದವ್ರಿಗೆ ಕೆಳಗೆ. ಅನಾಸಹಾಯವಾಗಿ ನಾವು ಏನು ಮಾಡ್ತಾವೆ ಅಂತಂದ್ರೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಏನು ಮಾಡಿದ್ದಾರೆ ಅಂದರೆ ಲಂಡನ್ ನಗರದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಯಾರು ಹೇಳ್ತಾರೆ ಇಲ್ಲಿ ನಮ್ಮ ಲೇಖಕರು ತುಂಬ ಚೆನ್ನಾಗಿ 1ನೇ ಪ್ಯಾರಾದಲ್ಲಿ ತಿಳಿಸ್ಕೊಡ್ಬೋದು. ಇನ್ನು 2ನೇ ಪ್ಯಾರಾದಲ್ಲಿ ನೋಡುವುದಾದರೆ ಪೇಟೆಯಲ್ಲಿ
ತಿರುಗಾಡಿದೆ. ಅಲ್ಲಿಯ ಒಂದು ಮಾರುಕಟ್ಟೆಯಲ್ಲಿ, ಅಲ್ಲಿ ಒಂದು ಮಾರ್ಕೆಟಲ್ಲಿ ತಿರುಗಾಡಿದ್ರಂತೆ, ಪೇಟೆಯಲ್ಲಿ ತಿರುಗಾಡಿದೆ. ವೂಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿ ನೋಡುವ ಹಾಗಿದೆ. ಅಲ್ಲಿ ಹೋದೆ, ಅಲ್ಲಿ ನೋಡಲೇಬೇಕಾದಂಥ ಒಂದು ಅಂಗಡಿ ಇದೆ. ಆ ಅಂಗಡಿ ಯಾವುದು ಅಂದ್ರೆ ವೂಲ್ವರ್ತ್ ಅನ್ನುವಂತಹ ಒಂದು ಸ್ಟೇಷನರಿ ಅಂಗಡಿ. ವೂಲ್ವರ್ತ್ ಅನ್ನುವಂಥದ್ದೊಂದು ಸ್ಟೇಷನರಿ ಅಂಗಡಿ. ಎಲ್ಲ ಥರದ ಸಾಮಾನುಗಳನ್ನು ಅಲ್ಲಿ ಒಂದು ಪೆನ್ನಿನಿಂದ 6 ಪೆನ್ನಿನವರೆಗೆ ಮಾರುತ್ತಾರೆ. ಎಲ್ಲ ಥರದ ಏನು ನಮ್ಗೆ ಬೇಕೋ ಅದೇ ಥರನಾದಂಥ ಎಲ್ಲ ವಸ್ತುಗಳು ಅಲ್ಲೇ ಸಿಗ್ತಾವಂತೆ. ಈಗ ನಮ್ಮ ದೊಡ್ಡದು ಎನ್ ಮಾರ್ಟು, ಎಸ್ ಮಾರ್ಟು, ಸೂಪರ್ ಮಾರ್ಕೆಟು ಅಂತ ಹೇಳ್ತೀವಲ್ವ, ಅದೇ ಥರನಾದಂಥ ಒಂದು ವ್ಯವಸ್ಥೆ ಏನಿತ್ತು ಅಂತಂದ್ರೆ ಮೊದಲೇ 1900 ನಾವು ಹೇಳ್ತಾ ಇರೋ ಕತೆ ಯಾವಾಗಿದ್ದು 1936ರ ಕತೆ. ಅಲ್ಲಿ ಆವಾಗಲೇ ಇತ್ತಂತೆ. ಒಂದು ಪೆನ್ನಿಂದು, ಒಂದು ಪೆನ್ ಎಷ್ಟು ಬಗೆಯ ಪೆನ್ನುಗಳು ಉಂಟು? 6 ಬಗೆಯ ಪೆನ್ನುಗಳು ಉಂಟು. ಜೀವನಕ್ಕೆ ಏನು ಬೇಕು ಎಲ್ಲ ವಸ್ತುಗಳು ಒಂದೇ ಸೂರಿನಲ್ಲಿ ಅಡಿಯಲ್ಲಿ ಸಿಗ್ತವೆ. ಹೌದಾ? ದಿನೋಪಯೋಗಿ ವಸ್ತುಗಳಿಂದ ಹಿಡ್ಕೊಂಡು ನಮ್ಮ ಜೀವನಕ್ಕೆ ಏನು ಬೇಕು ಅವೆಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಸಿಗ್ತಾವಂತೆ. ಅಂತಹದ್ದೊಂದು ದೊಡ್ಡ ಮಾಲ್ ಅಥವಾ ದೊಡ್ಡ ಸ್ಟೇಷನರಿ ಅಂಗಡಿ ಯಾವುದು ಅಂದರೆ ಲಂಡನ್ನಲ್ಲಿ ವೂಲ್ವರ್ತ್ ಅನ್ನುವಂಥದ್ದು. ಈ ಅಂಗಡಿಯ ವಿವಿಧ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕಂಥದ್ದು. ಏನು ಅಂದ್ರೆ ಸಣ್ಣ ಮಕ್ಕಳದೇ ಬೇರೆ, ಇದನ್ನ ಏನಪ್ಪ ಅಂದ್ರೆ ಸ್ಟಡಿ ಬೇಕಾಗುವಂಥ ಬುಕ್ಗಳು ಬೇರೆ, ಕಿಚನ್ ಮಟೀರಿಯಲ್ ಬೇರೆನೆ, ಬಾತ್ರೂಮ್ ಮಟೀರಿಯಲ್ ಬೇರೆನೆ, ಆಮೇಲೆ ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ ಮಟೀರಿಯಲ್ನೇ ಬೇರೆ, ಡೆಕೋರೇಟೆಡ್ ಮಟೀರಿಯಲ್ಸೇ ಬೇರೆ. ಹೀಗೆ ಬೇರೆ ಬೇರೆ ಒಂಥರ ವಿಭಾಗಗಳನ್ನ ಮಾಡ್ತಾರಲ್ವ. ಹಾಗೆ ಮಾಡಿದವರ ಬುದ್ಧಿಯನ್ನು ಏನು ಮಾಡಬೇಕು? ಮೆಚ್ಚತಕ್ಕದ್ದು. ಅವ್ರನ್ನ ಆ ಅಂಗಡಿಯನ್ನು ನಿರ್ಮಾಣ ಮಾಡಿದವ್ರ ಬಗ್ಗೆ ಏನು ಅನಿಸುತ್ತೆ ನಮಗೆ ಲೇಖಕರಿಗೆ? ಅವ್ರ ಬಗ್ಗೆ ಪ್ರಶಂಸೆಯನ್ನು ಮಾಡ್ತಾರೆ, ಅವ್ರ ಬುದ್ಧಿಯನ್ನು ಮೆಚ್ಚತಕ್ಕದ್ದು ಅಂತ ಹೇಳ್ತಾರೆ. ಪ್ರಾಚೀನ ಮಹಾಕಾವ್ಯದಂತೆ ಒಂದೊಂದು ಮಹಾಕೋಶವಾಗಿವೆ. ಏನಂದ್ರೆ ಒಂದೊಂದು ಅಂಗಡಿನೂ ಕೂಡ ಒಂದೊಂದು ಮಹಾಕೋಶದಂತೆಯೇ ಕಾಣಿಸ್ತಾವಂತೆ. ಬೂಟು, ಕಾಲ್ಚೀಲು, ಚನ್ನ, ಸಾಬೂನು, ಔಷಧ, ಪುಸ್ತಕ, ಅಡುಗೆ ಪಾತ್ರೆ, ಎಲೆಕ್ಟ್ರಿಕಲ್ ದೀಪದ ಸಾಮಾನು, ಫೋಟೋ, ಅಡವಿ ಹೂ, ಯುದ್ಧದ ಸಾಮಗ್ರಿ ಎಲ್ಲವೂ ಇಲ್ಲಿ ದೊರೆಯುತ್ತದೆ. ಜೀವನಕ್ಕೆ ಬೇಕಾಗುವ, ದೈನಂದಿನ ಜೀವನಕ್ಕೆ ಬೇಕಾಗುವ ಎಲ್ಲ ಬಗೆಯ ವಸ್ತುಗಳು ಕೂಡ ಈ ಒಂದು ವೂಲ್ವರ್ತ್ ಸ್ಟೇಷನರಿ ಅಂಗಡಿಯಲ್ಲಿ ಸಿಗುತ್ತಂತೆ. ಅದೇ ಬೂಟ್ ಹೇಳ್ತಾರೆ, ಕಾಲ್ಚಿನ್ ಹೇಳ್ತಾರೆ, ಚನ್ನ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಔಷಧಿ, ಪುಸ್ತಕ, ಅಡುಗೆ ಸಾಮಾನುಗಳು, ಎಲೆಕ್ಟ್ರಿಕಲ್ ಬೇಕಾಗಿರುವಂಥದ್ದು, ಕ್ರೀಡಾ ಸಾಮಾನುಗಳಾಗಿರ್ಬೋದು, ದೀಪದ ಸಾಮಾನುಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಸಿಗ್ತಾವಂತೆ. ಅಂತಹದ್ದೊಂದು ವಿಶಿಷ್ಟ ನಿರ್ಮಾಣದ ಅಂಗಡಿ ಯಾವುದು? ಲಂಡನ್ ನಗರದಲ್ಲಿರುವಂತಹ ವೂಲ್ವರ್ತ್ ಅನ್ನುವಂಥ ಅಂಗಡಿ. ಸ್ಟ್ಯಾಂಡರ್ಡ್ನಲ್ಲಿ ಸ್ಯಾಮಿಯೋ ಶಿಲ್ಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಒಂದು ಸ್ಟ್ಯಾಂಡರ್ಡ್ ಅನ್ನುವಂಥದ್ದೊಂದು ಏರಿಯಾ ಅಥವಾ ಒಂದು ಪ್ರದೇಶ, ಸ್ಯಾಮಿಯೋ ಶಿಲ್ಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಅವರ ಹೆಸರು ಸ್ಯಾಮಿಯೋ ಅನ್ನೋರು. ಶಿಲ್ಪಿ ಅಂದರೆ ಬಟ್ಟೆಯನ್ನು ಹೊಲಿಯುವಂಥವರು, ದರ್ಜಿಗಳಂತ ಕರಿತೀವಲ್ಲ ಅವರು. ಇಲ್ಲಿ ಒಂದು ಸಾದಾ ಸೂಟು ಹೊಲಿಯಬೇಕಾದರೆ ಸುಮಾರು 100 ರೂಪಾಯಿ ಬೇಕು. ಆದರೆ 50 ಶಿಲ್ಲಿಂಗ್ ಟೇಲರ್ಸ್, 50 ಶಿಲ್ಲಿಂಗಿನ ಶಿಲ್ಪಿಗಳು ಎಂಬ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಗೆ ಇವೆ. ಇಲ್ಲಿ ಒಂದು ಏರಿಯಾ ಇದೆ, ಅವ್ರ ಹೆಸರು ಏನು ಅಂದ್ರೆ ಸ್ಟ್ಯಾಂಡರ್ಡ್ನಲ್ಲಿ ಒಂದು ಸ್ಯಾಮಿಯೋ ಶಿಲ್ಪಿಗಳಿದ್ದಾರೆ. ಆ ಊರಾಗ ಇಡೀ ಲಂಡನ್ ನಗರದೊಳಗೆ ಒಂದು ಸಾದಾ ಸೂಟು ಬೂಟು ಹೊಲಿಬೇಕಾದ್ರೆ ಎಷ್ಟು ರೂಪಾಯಿ ಬೇಕು? 100 ರೂಪಾಯಿ ಬೇಕು. ಆದರೆ ಈ ಶಿಲ್ಪಿಗಳ ವಿಶೇಷತೆ ಏನು ಅಂತಂದ್ರೆ 50 ರೂಪಾಯಿಗೆ ಒಂದು ಶಿಲ್ಪಿ ಏನು ಮಾಡ್ತಾರ ಅಂತಂದ್ರೆ ಹೊಲಿತಾರಂತೆ. ಏನು ಒಂದು ಸೂಟು ಬೂಟನ್ನು ಹೊಲಿಯೋದ್ರಿಂದ ಇವ್ರಿಗೆ ಏನಂತ ಕರೀತಾರೆ ಅಂದ್ರೆ 50 ಶಿಲ್ಲಿಂಗ್ ಟೇಲರ್ಸ್, 50 ಶಿಲ್ಲಿಂಗಿನ ಶಿಲ್ಪಿಗಳು ಅನ್ನುವಂಥ ಒಂದು ಇದನ್ನು ಕೂಡ ಸಂಸ್ಥೆನೂ ಇದೆ. ಹಾಗಾಗಿ ಅದರ ಮೂಲಕ ನಾವು ಕಡಿಮೆ ದರದಲ್ಲಿ ಎಲ್ಲರಿಗೆ ಬಟ್ಟೆಗಳನ್ನು ಹೊಂದಿಕೊಡುವಂಥ ಒಂದು ಸಂಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದು ಸ್ಟ್ಯಾಂಡರ್ಡ್ನಲ್ಲಿ, ಲಂಡನ್ ನಗರದಲ್ಲಿರುವಂಥ ಸ್ಟ್ಯಾಂಡರ್ಡ್ನಲ್ಲಿ ಅವರೊಂದು ಏನಪ್ಪ ಅಂದ್ರೆ ಸಂಘವನ್ನೇ ಸ್ಥಾಪಿಸಿಕೊಂಡಿದ್ದಾರಂತೆ. ಅದು 50 ರೂಪಾಯಿ ಬಟ್ಟೆಯನ್ನು ಹೊಲಿಯುವಂಥ ಶಿಲ್ಪಿಗಳು ಅಂತ ಇರ್ತಾರಲ್ವ. ಎಲ್ಲರೂ ಕಾಸ್ಟ್ ಇರುತ್ತೆ, ಹಾಗೆ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನೋ ಥರನಾಗಿ ಇರ್ತಾರಲ್ವ. ಅದೇ ಥರನಾಗಿ ಲಂಡನ್ನಲ್ಲಿ ಕೂಡ 50 ರೂಪಾಯಿಗೆ ಸೂಟು ಬುಟ್ಟು ಹೊಲಿಕೊಡುವಂಥ ಶಿಲ್ಪಿಗಳು ಅಲ್ಲಿದ್ದಾರಂತೆ. ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚು ಇದ್ದ ಹಾಗೆ ಕಾಣುತ್ತದೆ. ಇಷ್ಟೊಂದು ನಮ್ಗೆ ಏನೇನು ತಿಳಿಸ್ಕೊಟ್ರು, ಅಲ್ಲಿಯ ರಸ್ತೆಗಳ ಬಗ್ಗೆ ಹೇಳಿಕೊಟ್ರು. ತದನಂತರ ಈ ಒಂದು ವೂಲ್ವರ್ತ್ ಸ್ಟೇಷನರಿ ಅಂಗಡಿ ವಿಶೇಷತೆ ಬಗ್ಗೆ ಹೇಳಿಕೊಟ್ರು. ಹಾಗೆಯೇ ಅಲ್ಲಿಯ ಶಿಲ್ಪಿಗಳ ಬಗ್ಗೆ, ಬಟ್ಟೆಯನ್ನು ಹೊಲಿಯುವಂಥವ್ರ ಬಗ್ಗೆ ಕೂಡ ನಮಗೇನು ಮಾಡಿಕೊಟ್ರು, ಟೇಲರ್ಸ್ ಬಗ್ಗೆ ಹೇಳಿಕೊಟ್ರು. ತದನಂತರ ಇನ್ನು ಅಲ್ಲಿನ ಜನರ ಜೀವನದ ಬಗ್ಗೆ ಹೇಳ್ಕೊಡ್ತಾರೆ. ಏನು ಅಂದ್ರೆ ಆ ಒಂದು ಲಂಡನ್ ನಗರದಲ್ಲಿ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳನ್ನೇ ಜಾಸ್ತಿ ಅಂತೆ. ನೋಡ್ರಿ, ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದ ಹಾಗೆ ಕಾಣುತ್ತದೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಅಲ್ಲಿ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚಿದ್ದ ಹಾಗೆ ಕಾಣಿಸುತ್ತೆ. ಎಲ್ಲ ಅಂಗಡಿಗಳಲ್ಲಿ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳನ್ನೇ ಏನು ಜಾಸ್ತಿ ಕೆಲಸ ಮಾಡ್ತಾರಂತೆ. ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ.
ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮನಿಗಳಿರುತ್ತಾರೆ. ನೋಡ್ರಿ, ಉಪಹಾರ ಗೃಹಗಳಲ್ಲಿ, ಹೋಟೆಲ್ಗಳಲ್ಲಾಗಲಿ ಎಲ್ಲ ಕಡೆಯಲ್ಲಾಗಲಿ ಯಾರಿದ್ದಾರೆ ಅಂತಂದರೆ ಮಾಣಿಗಳು. ಮಾಣಿ ಅಂದರೆ ಪುರುಷರು. ಇಲ್ಲಿ ಮಾಣಿಗಳಿಲ್ಲ, ಅಮ್ಮನಿಗಳಿದ್ದಾರೆ. ಹೆಣ್ಮಕ್ಳನ್ನೇ ಇಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತ. ಯಾವುದಾದ್ರೂ ಒಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿ ಟೈಪಿಸ್ಟ್, ಕಾರ್ಕೂನ, ಒಬ್ಬ ಹೆಣ್ಣು ಮಗಳು. ಎಲ್ಲೇ ಒಂದು ಅಂಗಡಿಗಿರ ಹೋಗ್ರಿ, ಎಲ್ಲಿಗಿರ ಹೋಗ್ರಿ, ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗ್ರಿ, ಅಲ್ಲೇ ಏನು ಟೈಪ್ ಮಾಡ್ಕೊಳ್ಳೋರಾಗಲಿ, ಬಿಲ್ ಕೊಡೋರಾಗಲಿ ಎಲ್ಲರೂ ಯಾರಿದ್ದಾರೆ ಅಂದರೆ ಹೆಣ್ಮಕ್ಳೇ ಇದ್ದಾರೆ. ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು. ಒಂದು ಸಿನಿಮಾ ನೋಡೋಕ್ಕಂತ ಹೋಗ್ಬಿಟ್ರೆ ಟಾಕೀಸಿಗೆ, ಸಿನಿಮಾ ಗೃಹದಲ್ಲಿ ಕೂಡ ಟಿಕೆಟನ್ನು ಕೊಟ್ಟು ನಿಮ್ಮ ಜಾಗವನ್ನು ಹುಡುಕಿ ಕೊಡುವವರು ಕೂಡ ಹೆಣ್ಮಕ್ಳೇ. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿದ್ದಾರೆ. ಕಾಲೇಜಿನಲ್ಲಿ ಕೂಡ ಸಿಪಾಯಿನಿಯರೇ ಇದ್ದಾರೆ, ಹೆಣ್ಮಕ್ಳೇ ಜಾಸ್ತಿ ಎಲ್ಲಿದ್ದಾರಂತೆ. ಆ ಹೆಣ್ಣು ಮಕ್ಕಳ ಅತ್ಯಾಧಾರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲೇ ಕಾಣಬೇಕೆಂದು ಆಂಗ್ಲರ ಮತ. ಅದೀಗ ಹೆಣ್ಣನ್ನು ತಿರಸ್ಕರಿಸುವ ರೀತಿ ಇದು. ಹೆಣ್ಮಕ್ಕಳನ್ನು ಅತಿ ಗೌರವದಿಂದ, ಅತಿ ಒಂದು ಉನ್ನತ ಭಾವನೆಯಿಂದ ನೋಡ್ಬೇಕು ಅನ್ನೋದು ಇಂಗ್ಲೆಂಡರ ಒಂದು ಸಂಸ್ಕೃತಿಯ ಪ್ರತೀಕ ಐತಿ. ಆದರೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಈ ಥರನಾಗಿ ಹೆಣ್ಮಕ್ಳನ್ನ ದುಡಿಯಾಕ್ಬಿಟ್ಟಾರಲ್ಲ, ಇದೊಂಥರ ಸರಿನಾ ಅನ್ನುವಂಥ ಒಂದು ಪ್ರಶ್ನೆ ಯಾರು ಹಾಕ್ತಾರ ಅಂತಂದ್ರೆ ಲೇಖಕರು ಹಾಕ್ತಾರೆ. ನೋಡ್ರಿ, ಇಂತಹ ಹೆಣ್ಣು ಮಕ್ಕಳನ್ನು ಅತ್ಯಾಧಾರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿ ಶಿಖರವನ್ನು ಇಂಗ್ಲೆಂಡಿನಲ್ಲೇ ಕಾಣಬೇಕೆಂದು ಆಂಗ್ಲರ ಮತ. ಇದೀಗ ಹೆಣ್ಣನ್ನು ತಿರಸ್ಕರಿಸುವ ರೀತಿ, ಸತ್ಕರಿಸುವಂಥ ರೀತಿಯ ಇದು. ಹೆಣ್ಮಕ್ಳನ್ನ ಈ ಥರನಾಗಿ ಸತ್ಕರಿಸ್ಬೇಕಾ ಅನ್ನುವಂಥದ್ದಿಲ್ಲ. ಒಂದು ರೀತಿಯಿಂದ ನೋಡಿದರೆ ಉದ್ಯೋಗ ದೃಷ್ಟಿಯಿಂದ ಎಲ್ಲವನ್ನ ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಳೇ ಮುಂಚೂಣಿಯಲ್ಲಿದ್ದಾರೆ. ಆದ್ರೆ ಒಂದು ರೀತಿಯಿಂದ ನೋಡಿದ್ರೆ ಹೆಣ್ಮಕ್ಳು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅನ್ನುವಂಥದ್ದು ವ್ಯತ್ಯನು ಕೂಡ ಆಗುತ್ತೆ. ಹೆಣ್ಮಕ್ಳಿಗೆ ಗೌರವವನ್ನು ಕೊಡುವಂಥ ಭಾವನೆ ಎಲ್ಲವೂ ಹೋಗುತ್ತೇನೋ ಅನ್ನುವಂಥದ್ದು ಬಂದು ಕಂಡ್ರೆ ಹೆಣ್ಮಕ್ಳನ್ನ ಇಷ್ಟೊಂದು ರೀತಿಯಲ್ಲಿ ಪೂಜ್ಯ ಭಾವನೆಯಿಂದಲೂ ಕೂಡ ಸತ್ಕರಿಸುವಂಥ ಒಂದು ಉದಾರತೆಯ ಸಂಸ್ಕೃತಿ ಎಲ್ಲಿದೆ ಅಂದರೆ ಇಂಗ್ಲೆಂಡಿನಲ್ಲಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥೈಸ್ಕೋಬೇಕಾಗುತ್ತೆ.